ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನು ಇವತ್ತಿನ PC ಪರೀಕ್ಷೆ ನಡೀತು, ಅದರಲ್ಲಿ ವಿಷಯವಾರು ಪ್ರಶ್ನೆಗಳ ವಿಂಗಡಣೆ ಮತ್ತು ವಿಶ್ಲೇಷಣೆ ಮಾಡೋಣ. ಯಾವ್ಯಾವ ಇದ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬಂದಿದೆ, ಯಾವುದಕ್ಕೆ ಕಡಿಮೆ ಬಂದಿದೆ ಎಂಬ ಕುರಿತಂತೆ 100 ಪ್ರಶ್ನೆಗಳನ್ನು ನೀಡಲಾಗಿತ್ತು. ನನಗೆ ಸಿಕ್ಕಿದಂತಹ ಸೀರೀಸ್ ಪ್ರಕಾರ ಪ್ರಶ್ನೆ ಸಂಖ್ಯೆಗಳು ಇಷ್ಟನ್ನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಸೀರೀಸ್ ಸಿಕ್ಕಿತ್ತು ಅದ್ರ ಮೇಲೆ ನೋಡ್ಕೊಳ್ಳಿ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು, ಇತಿಹಾಸಕ್ಕೆ 19 ಪ್ರಶ್ನೆಗಳು, ಹಾಗೆ ಭಾರತ ಸಂವಿಧಾನಕ್ಕೆ 14 ಪ್ರಶ್ನೆಗಳು, ಮಾನಸಿಕ ಸಾಮರ್ಥ್ಯ 14 ಪ್ರಶ್ನೆಗಳು ಕೂಡ ಬಂದಿದೆ. ಅಂದರೆ 50% ನಿಮಗೆ ಈ 3-4 ಟಾಪಿಕ್ಗಳಲ್ಲೇ ಬಂದಿದೆ. ಅದರಲ್ಲಿ 40% 60% ಇಲ್ಲೇ ಆಗಿದೆ. ಅದರಲ್ಲಿ 50% 3 ಟಾಪಿಕ್ಕಿಂದನೇ ಆಗಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ, ಇತಿಹಾಸ ಮತ್ತು ಭಾರತ ಸಂವಿಧಾನದಲ್ಲೇ ಹೆಚ್ಚಿನ ಪ್ರಶ್ನೆಗಳು ಕೇಳಲಾಗಿದೆ. 40% 39% ನಿಮಗೆ ಇತಿಹಾಸ ಮತ್ತು ತಂತ್ರಜ್ಞಾನದಲ್ಲೇ ಆಗಿದೆ. ಇನ್ನು ಉಳಿದಂಥ 50% ನೋಡಿದ್ರೆ 40% ಭೂಗೋಳಶಾಸ್ತ್ರ, ಪ್ರಚಲಿತ ಘಟನೆಗಳು, ಎಥಿಕ್ಸ್ ಮತ್ತು ಸ್ಪೋರ್ಟ್ಸಿಂದ 9, ಅರ್ಥಶಾಸ್ತ್ರ 2 ಪ್ರಶ್ನೆಗಳು ಬಂದಿದೆ. ಇನ್ನು ವಿಷಯವಾರ ನೋಡೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ 20 ಪ್ರಶ್ನೆಗಳು ಬಂದಿತ್ತು. ಅದರಲ್ಲಿ ಭೌತಶಾಸ್ತ್ರ, ಜೀವಶಾಸ್ತ್ರ, ರೋಗಗಳು, ಜೈವಿಕ ತಂತ್ರಜ್ಞಾನ, ಉಪಗ್ರಹ ವ್ಯವಸ್ಥೆ, ಮಾನವನ ಉಪಕರಣಗಳು, ಮಾಪನ ಉಪಕರಣಗಳು, ಗಣತೀಯ ವಿಸ್ತೀರ್ಣ ಸೂತ್ರಗಳನ್ನು ಒಳಗೊಂಡಿದೆ. ಇನ್ನು ಹಿಸ್ಟ್ರಿಯಲ್ಲಿ 19 ಪ್ರಶ್ನೆಗಳು. ಪ್ರಾಚೀನ ಭಾರತ, ವೇದಗಳ ಕಾಲ, ವಿಜಯನಗರ ಸಾಮ್ರಾಜ್ಯ, ಹೊಯ್ಸಳರು, ಮೈಸೂರು ಒಡೆಯರು, ಮತ್ತು 1957ರ ಸ್ವತಂತ್ರ ದಂಗೆ ಸಂಗ್ರಾಮ, ಪ್ರಮುಖ ಕೃತಿಗಳು, ಗ್ರಂಥಕರ್ತರ ಕುರಿತಂತೆ ಪ್ರಶ್ನೆಗಳು ಕೂಡ ಬಂದಿದ್ದು. ಇನ್ನು ಸಂವಿಧಾನದಲ್ಲಿ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ 14 ಪ್ರಶ್ನೆಗಳು ಕೂಡ ಬಂದಿದೆ. ಅದರಲ್ಲಿ ಸಂಖ್ಯಾ ಸರಣಿ, ಕೋಡಿಂಗ್, ಡಿಕೋಡಿಂಗ್, ಕ್ಯಾಲೆಂಡರ್, ಗಡಿಯಾರ, ಶ್ರೇಣಿ ವಿಂಗಡಣೆ, ಸ್ತಂಭಲೇಖನ, ದಿಕ್ಕುಗಳ ಜ್ಞಾನ, ತಾರ್ಕಿಕ ಆಲೋಚನೆಗಳ ಸಂಬಂಧ ಲೆಕ್ಕಗಳು ಬಂದಿದೆ. ಇನ್ನು ಭೂಗೋಳಶಾಸ್ತ್ರ ಸಂಬಂಧಪಟ್ಟಂತೆ 12 ಪ್ರಶ್ನೆಗಳನ್ನು ಕೇಳಲಾಗಿದೆ. ಕರ್ನಾಟಕ ಮತ್ತು ಭಾರತ ಭೌಗೋಳಿಕ ಲಕ್ಷಣಗಳು, ಬೆಟ್ಟಗಳು, ಶಿಖರಗಳು, ಘಾಟ್ಗಳು, ಬಂದರುಗಳು, ಜಲಮಾರ್ಗ ಮತ್ತು ರೈಲ್ವೆ ಸಾರಿಗೆ ವ್ಯವಸ್ಥೆ ಕುರಿತಂತಹ ಪ್ರಶ್ನೆಗಳನ್ನು ನೀಡಲಾಗಿದೆ. ಇನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳು ಬಂದಿತ್ತು. ಇತ್ತೀಚಿನ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಮುಖ ಘಟನೆಗಳು, ಹೊಸ ಯೋಜನೆಗಳು, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಇನ್ನು ಪ್ರಶಸ್ತಿ ನೇಮಕಾತಿಗಳು ಕೂಡ ಈ ಒಂದು 10 ಪ್ರಶ್ನೆಗಳಲ್ಲಿ ಬಂದಿತ್ತು. ಇನ್ನು 9 ಪ್ರಶ್ನೆಗಳು ಯಾವುದ್ರಲ್ಲಿ ಅಂದರೆ ಎಥಿಕ್ಸ್ ಮತ್ತು ಗವರ್ನೆನ್ಸ್, ಸ್ಪೋರ್ಟ್ಸ್ ಈ ಕುರಿತಂತೆ ಬಂದಿದೆ. ಇದರಲ್ಲಿ ಪೊಲೀಸ್ ಇಲಾಖೆ ನೈತಿಕತೆ, ಗೌಪ್ಯತೆ, ಸಾರ್ವತ್ರಿಕ ತತ್ವಗಳು, ಓಜೋನು, ಮಾಲಿನ್ಯ, ದಿನಾಚರಣೆಗಳು, ಒಲಿಂಪಿಕ್ಸು, ಪ್ಯಾರಾ ಒಲಿಂಪಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇನ್ನು ಅರ್ಥಶಾಸ್ತ್ರಕ್ಕೆ 2 ಪ್ರಶ್ನೆಗಳು ಬಂದಿದೆ. ಇದು ಅಭಿವೃದ್ಧಿ ಸೂಚ್ಯಂಕದ 1 ಪ್ರಶ್ನೆ, ಇನ್ನು ಹಣಕಾಸು ಆಯೋಗದ ಅಧ್ಯಕ್ಷರ ಕುರಿತು 1 ಪ್ರಶ್ನೆ ಬಂದಿದೆ. ಇಷ್ಟು ಪ್ರಶ್ನೆಗಳು ಈ ಬಾರಿ PC ಪರೀಕ್ಷೆಯಲ್ಲಿ ಬರಲಾಗಿದೆ. ಈಗ ನಾವು ನೆಕ್ಸ್ಟು ಇದರ ಸಂಬಂಧಪಟ್ಟಂತೆ ಕೀ ಆನ್ಸರ್ಗಳನ್ನು ನೋಡೋಣ. ನೆಕ್ಸ್ಟು ಮೊದಲನೆಯ ಪ್ರಶ್ನೆ, ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆ ಕರ್ತವ್ಯವನ್ನು ಉಲ್ಲಂಘಿಸಿದರೆ ಎನ್ನಲಾಗುತ್ತದೆ? RTI ಅಡಿಯಲ್ಲಿ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ ಸಾಧ್ಯವಿಲ್ಲ. ಯಾಕೆಂದರೆ RTIಯಲ್ಲಿ ಮಾಹಿತಿನ ಬಹಿರಂಗಪಡಿಸಿದಾಗ ಅವನು ಉಲ್ಲಂಘಿಸ್ತಾನೆ ಅಂತ ಹೇಳೋಕ್ಕಾಗಲ್ಲ, ಬಹಿರಂಗಪಡಿಸ್ತಾನೆ. ಕಾನೂನಿನಿಂದ ಬಹಿರಂಗಪಡಿಸುವ ಅಗತ್ಯವಿದ್ದಾಗ ಬಹಿರಂಗಪಡಿಸಬೇಕು. ನೆಕ್ಸ್ಟು ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ನೆಕ್ಸ್ಟು ತಿಳಿದುಕೊಳ್ಳಬೇಕಾದ ಆಧಾರದ ಮೇಲೆ ಸಾರ್ವತ್ರಿಕ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. ಇದಕ್ಕೆ ಉತ್ತರ 3 ಆಗುತ್ತೆ. ಒಂದು, ಮಾಹಿತಿಯನ್ನು ನಾವು ಹಂಚ್ಕೊಳ್ಬೇಕಾದ್ರೆ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚ್ಕೋಬಾರ್ದು. ಹಾಗಾಗಿ ಈ ಉತ್ತರ ಸರಿ ಅನಿಸುತ್ತೆ. ಆನ್ಸರ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸಂಸ್ಥೆಯೊಳಗಿನ ತಪ್ಪು, ಕಾನೂನು ಬಾಹಿರ, ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯಲಾಗುತ್ತದೆ? ಎರಡನೆಯ ಪ್ರಶ್ನೆಗೆ ವಿಶಾಲ್ ಬ್ಲೋಯಿಂಗ್ ಅಂತ ಕರೀತಾರೆ. ಸರಿಯಾದ ಉತ್ತರ 3ನೇದು ವಿಶಾಲ್ ಬ್ಲೋಯಿಂಗ್. ಇದಕ್ಕೆ ಸರಿಯಾದ ಉತ್ತರ ವಿಶಾಲ್ ಬ್ಲೋಯಿಂಗ್. ಎರಡಕ್ಕೂ ಕೂಡ 3 ಉತ್ತರ. ಮೊದಲನೇದಕ್ಕೆ 3ನೇದು, ಎರಡನೇದಕ್ಕೂ 3ನೇದು. ವಿಶಾಲ್ ಬ್ಲೋಯಿಂಗ್ ಅಂದರೆ ಸಂಸ್ಥೆಯೊಳಗಿನ ಅಕ್ರಮ, ತಪ್ಪು ಅಥವಾ ಅನೈತಿಕ ಚಟುವಟಿಕೆಗಳನ್ನು ಹೊರ ಜಗತ್ತಿಗೆ ಅಥವಾ ಹಿರಿಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವಂತಹ ಪ್ರಕ್ರಿಯೆಯನ್ನು ವಿಶಾಲ್ ಬ್ಲೋಯಿಂಗ್ ಅಂತ ಕರೀತಾರೆ. ಇದು ನಿಮಗೆ ಯಾವುದ್ರಲ್ಲಿ ಪ್ರಶ್ನೆ ಕೇಳಿದ್ರೆ ಪೊಲೀಸ್ ಇಲಾಖೆಯಲ್ಲಿ ನೈತಿಕತೆ ಸಂಬಂಧಪಟ್ಟಂತಹ ಚಾಪ್ಟರ್ನಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿದೆ. ನೆಕ್ಸ್ಟ್ 1995 ನೊಲಾನ್ ಸಮಿತಿಯ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೊಲಾನ್ ತತ್ವಗಳನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತದೆ: 7 ಮೂಲ ತತ್ವಗಳು, ಸಾರ್ವಜನಿಕ 8 ಮೂಲ ತತ್ವಗಳು, ಸಾರ್ವಜನಿಕದ 5 ಮೂಲ ತತ್ವಗಳು ಅಂತ ಕರೀತಾರೆ. ಇದಕ್ಕೆ 1ನೇ ಉತ್ತರನೇ ಸರಿ. ಇದಕ್ಕೆ ಸಾರ್ವಜನಿಕದ 7 ಮೂಲ ತತ್ವಗಳು. ಇದನ್ನು ಕೂಡ ನಿಮ್ಗೆ ಅಲ್ಲೇ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಉತ್ತರ ಮೊದಲನೇದು. ಇದಕ್ಕೆ ಉತ್ತರ ಸಾರ್ವಜನಿಕ ಜೀವನದ 7 ತತ್ವಗಳು, 7 ಮೂಲ ತತ್ವಗಳನ್ನು ಹೊಂದಿದೆ. ನಿಮಗಿದು ಪಬ್ಲಿಕ್ ಆ್ಯಡಲ್ಲೂ ಕೂಡ ಬರುತ್ತೆ, ಪಬ್ಲಿಕ್ ಲೈಫ್ ಸಂಬಂಧಪಟ್ಟಂತೆ ಪಬ್ಲಿಕ್ ಆ್ಯಡಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಂದ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು? ಯಾವುದಕ್ಕೆ ಶ್ರಮಿಸಬೇಕು? ವೈಯಕ್ತಿಕ ಪೂರ್ವಗ್ರಹಗಳು, ಉನ್ನತ ಮಟ್ಟದ ಶಿಸ್ತು, ಸಾಮರಸ್ಯ, ಸಾರ್ವತ್ರಿಕ ಭ್ರಾತೃತ್ವ.
ಅಂಶಗಳಿಗಿಂತ ಅಂತ ಕೇಳಿರೋದ್ರಿಂದ ನೀವು ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಳಿ. ಸಾಮರಸ್ಯಕ್ಕೆ ನಿರಂತರ ಸಂಸ್ಥೆ ಕರೆಕ್ಟು, ಸಾರ್ವತ್ರಿಕ ಭ್ರಾತೃತ್ವ ಉನ್ನತ ಮಟ್ಟ ಶಿಸ್ತು ಎಲ್ಲ ಕರೆಕ್ಟು. ಆದರೆ ಇಲ್ಲಿ ನೀವು ಆಪ್ಷನ್ನ ನೋಡಿದಾಗ ಇದಕ್ಕಿಂತ ನೀವು ವೈಯಕ್ತಿಕ ಪೂರ್ವಗ್ರಹಗಳಿಗಿಂತ ಮೀರಿ ನೀವು ವೃತ್ತಿಪರವಾಗಿ ಮೇಲೆ ಇರಬೇಕು. ಆದರೆ ವೈಯಕ್ತಿಕ ಪೂರ್ವಗ್ರಹಗಳು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಕೆಲಸದ ನೈತಿಕ ನಡವಳಿಕೆ ಇವುಗಳನ್ನು ಉತ್ತೇಜಿಸುತ್ತದೆ. ಒಂದು ಕೆಲಸದಲ್ಲಿ ನೈತಿಕ ನಡವಳಿಕೆ ಯಾವುದನ್ನು ಉತ್ತೇಜಿಸುತ್ತದೆ? ಯಾವ್ದು ಸರಿ ಅಂತ ನೋಡೋಣ. ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಸ್ಪರ್ಧೆ, ನಂಬಿಕೆ, ಸಹಕಾರ ಮತ್ತು ಸಮಗ್ರತೆ. ಈ ಕೆಳಗಿನಲ್ಲಿ ಯಾವುದು ಸರಿಯಾದ ಉತ್ತರ? 5ನೇದಕ್ಕೆ 2ನೇದು ಸರಿಯಾದ ಉತ್ತರ. ಡಿ ಮತ್ತು ಇ. ಆನ್ಸರು ಡಿ ಮತ್ತು ಇ. ನಂಬಿಕೆ, ಸಹಕಾರ ಮತ್ತು ಸಮಗ್ರತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುವು ಸರಿಯಾಗಿದೆ? ಮೇಲಿನ 5 ಪ್ರಶ್ನೆಗಳನ್ನು ನಿಮ್ಮ ಎಥಿಕ್ಸ್ ಸಂಬಂಧಪಟ್ಟಂತೆ ಕೇಳಲಾಗಿದೆ, ಪೊಲೀಸ್ ಇಲಾಖೆಯ. ನೆಕ್ಸ್ಟ್, ಶಾಸನ ರಚನೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸಂಸತ್ತಿನ ಎಲ್ಲ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು ಆರ್ಟಿಕಲ್ 101ನೇದು ತಿಳಿಸುತ್ತದೆ. 101ನೇ ವಿಧಿಯನ್ನು ತಿಳಿಸುತ್ತದೆ. ಇನ್ನು ಬಿ 107ನೇ ವಿಧಿಯನ್ವಯ ಹಣಕಾಸಿನ ಮಸೂದೆಗಳನ್ನು ಎರಡೂ ಸದನದಲ್ಲಿ ಮಂಡಿಸಬಹುದು. ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಲ್ಲಿರುವ ಮಸೂದೆ ಜೀವಂತವಾಗಿರುತ್ತದೆ. ಸಂಸತ್ತಿನ ಉದಯ ಸದನಗಳನ್ನು ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. ಇದಕ್ಕೆ ಯಾವ ಹೇಳಿಕೆಗಳು 6ನೇದಕ್ಕೆ ಯಾವ್ದು ಸರಿಯಾಗಿದೆ? 107ನೇ ವಿಧಿ ಅನ್ನೋದರಿಂದ ನಾನು ತಪ್ಪಾಗಿರ್ಬೇಕು ಅಂತ ಅನ್ಕೋತೀನಿ ನೋಡಿ. ACD ಸರಿಯಾದ ಉತ್ತರ. ACD ಇದೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. 6ನೇ ಪ್ರಶ್ನೆಗೆ ಹಣಕಾಸು ಮಸೂದೆಯನ್ನು 109ರ ಅಡಿಯಲ್ಲಿ ಲೋಕಸಭೆಯಲ್ಲಿ ಮಾತ್ರ ಮೊದಲು ಮಂಡಿಸಬೇಕು. ಎರಡೂ ಅಧಿಸೂಚನೆಗಳಲ್ಲಿ ಮಂಡಿಸ್ಬೋಂಗಿಲ್ಲ. 109ನೇ ವಿಧಿಯನ್ನು ಏನು ಮಾಡಬೇಕು ಅಂದರೆ ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ನಂತರ ಅದನ್ನು ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆ ಒಪ್ಪಬಹುದು, ಬಿಡ್ಬೋದು. 14 ದಿನಗಳ ಟೈಮ್ ಇರುತ್ತೆ. 14 ದಿನಗಳ ನಂತರ ಅದು ಒಪ್ಪಲಿಲ್ಲ ಅಂದ್ರೂ ಕೂಡ 15ನೇ ದಿನ ನಂತರ ಅದು ಒಪ್ಪಿದೆ ಅಂತಲೇ ಭಾವಿಸ್ತಾರೆ. ಹಾಗಾಗಿ ಇದು ಬಿ ತಪ್ಪಾಗಿದೆ. ABCD ಸರಿಯಾಗಿದೆ. ನೆಕ್ಸ್ಟ್, UPSC ಸದಸ್ಯರನ್ನ ನೇಮಕಾತಿ ಮಾಡುವವರು ಯಾವ? ತುಂಬ ಸರಳವಾದ ಪ್ರಶ್ನೆ. ಭಾರತದ ರಾಷ್ಟ್ರಪತಿಗಳು. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಕೆಳಗಿನ ಯಾವುದನ್ನು ಸಂವಿಧಾನ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? 7ನೇ ಅನುಸೂಚಿಯಲ್ಲಿ ಇರ್ತಕ್ಕಂಥದ್ದು ಯಾವುದು? ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಭಾರತದ ಅಧಿಕೃತ ಭಾಷೆಗಳು. ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ ಇವೆಲ್ಲವೂ ಕೂಡ 7ನೇ ಅನುಸೂಚಿಯಲ್ಲಿ ಇರ್ತಕ್ಕಂತಹ ವಿಚಾರಗಳು. ಆದರೆ ಭಾರತದ ಅಧಿಕೃತ ಭಾಷೆಗಳು 8ನೇ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಇದು 8ನೇ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಉತ್ತರ 2ನೇದಾಗುತ್ತೆ, ABC. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿ ಆಗಿರುತ್ತದೆ? ಜನರು, ಸಂವಿಧಾನ, ನ್ಯಾಯಾಂಗ, ಶಾಸಕಾಂಗ. 9ನೇ ಪ್ರಶ್ನೆ. ಇದಕ್ಕೆ ನೇರವಾದ ಸರಿಯಾದ ಉತ್ತರ ಯಾವುದು ಅಂದರೆ ಸಂಸತ್ತು ಯಾರಿಗೆ ಉತ್ತರದಾಯಕವೆಂದರೆ ಶಾಸಕಾಂಗಕ್ಕೆ. ಕಾರ್ಯಾಂಗ ಸಂಸದೀಯ ವ್ಯವಸ್ಥೆಯಲ್ಲಿ ಇದಕ್ಕೆ ಜವಾಬ್ದಾರಾಗಿರಬೇಕು. ಸಂಸತ್ತಿಗೆ ಸರ್ಕಾರ ಏನಾಗಿರಬೇಕು? ಉತ್ತರದಾಯಕರುತ್ತೆ. ಈ ನಮ್ಮ ಸೆನೆಟ್ ಇದೆ ಅದಕ್ಕೆ. ಹಾಗಾಗಿ 4ನೇ ಆಪ್ಷನ್ಸ್ ಸರಿ. ಇದಕ್ಕೆ 4ನೇದು ಜನರು, ಸಂವಿಧಾನ, ನ್ಯಾಯಾಂಗ ಇದಕ್ಕಲ್ಲ. ಏನು ನಮ್ಮ ಶಾಸಕಾಂಗ ಕಾರ್ಯಾಂಗ ಪದ್ಧತಿ, ಶಾಸಕಾಂಗಕ್ಕೆ ಜವಾಬ್ದಾರರಾಗಿರಬೇಕು. ನೆಕ್ಸ್ಟ್ ಏನಾರು ಕೇಳಬೇಕಾದ್ರೆ ಸಂಸತ್ತು ಅಂತ ಪದನ ಕೂಡ ಬಳಸ್ಬೋದು. ನೆಕ್ಸ್ಟ್ 10ನೇದು, ಭಾರತ ಸಂವಿಧಾನದ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಒಳಗೊಂಡಿದೆ? ತುಂಬ ಸರಳವಾದ ಪ್ರಶ್ನೆ. ಆರ್ಟಿಕಲ್ 352ರಿಂದ 360 ತುರ್ತು ಪರಿಸ್ಥಿತಿ ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇದಕ್ಕೆ 18ನೇ ಭಾಗ. ಯಾವ ಭಾಗ? 18ನೇ ಭಾಗ. ಆಪ್ಷನ್ 2. ಆಪ್ಷನ್ 2. ನೆಕ್ಸ್ಟ್, 11ನೇದು 356ನೇ ವಿಧಿಯಡಿಯಲ್ಲಿ ರಾಜ್ಯದಲ್ಲಿ ತೆಗೆದುಕೊಳ್ಳುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ಎರಡೂ ಕೂಡ ಸೇಮ್ ಅಕ್ಕಪಕ್ಕದ ಪ್ರಶ್ನೆಗಳನ್ನೇ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ 356ನೇ ವಿಧಿ ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿ ಆಡಳಿತ ಇರಿದಾಗ ನಾಗರಿಕದ ಮೂಲ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ
352ರಲ್ಲಿ ಮಾತ್ರ ಮೂಲಭೂತ ಹಕ್ಕುಗಳು ರದ್ದಾಗುತ್ತವೆ. ಹಾಗಾಗಿ ಈ ವಿಚಾರ ಗೊತ್ತಿದ್ರೆ ಆಗುತ್ತೆ. ಹಾಗಾಗಿ ಇದಕ್ಕೆ ಆಪ್ಷನ್ 4 ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದು ತಪ್ಪು. ಮೂಲಭೂತ ಹಕ್ಕುಗಳು ತಪ್ಪಾಗಲ್ಲ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರಿದಾಗ ಮಾತ್ರ ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಇನ್ನು ಉಳಿದಂಥ ಆರ್ಥಿಕ ತುರ್ತು ಪರಿಸ್ಥಿತಿ ಮತ್ತು ರಾಜ್ಯ ತುರ್ತು ಪರಿಸ್ಥಿತಿ ಎರಡರಲ್ಲೂ ಕೂಡ ಮೂಲಭೂತ ಹಕ್ಕುಗಳ ಬಗ್ಗೆ ಉಲ್ಲಂಘನೆ ಆಗಲ್ಲ. ಹಾಗಾಗಿ ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್, ಸಂವಿಧಾನ ರಚನಾ ಸಭೆ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಅಧಿಕಾರ ಸ್ವೀಕರಿಸುವ ಮೊದಲು ಯಾರನ್ನ ನೇಮಕ ಮಾಡಲಾಗಿತ್ತು? ಸರಳವಾದ ಪ್ರಶ್ನೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇದೊಂದು ಸರಳವಾದಂತಹ ಪ್ರಶ್ನೆ. ಇವ್ರನ್ನ ಡಿಸೆಂಬರ್ 9, 1946 1946ರಲ್ಲಿ ಇವರನ್ನು ನೇಮಕ ಮಾಡಲಾಗಿರುತ್ತೆ. ನಂತರ ಶಾಶ್ವತ ಅಧ್ಯಕ್ಷರಾದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದೊಂದು ನೆನಪಿರಲಿ, ಡಿಸೆಂಬರ್ 9, 1946. ಮುಂದಿನ ಇದರಲ್ಲಿ ಕೇಳ್ಬೋದು. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸಂವಿಧಾನ ಮೂಲ ಸಂರಚನೆಯನ್ನು ಸಂಯುಕ್ತ ಹಕ್ಕುಗಳು ಹಾಗೂ ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಭಾರತ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯಗಳ ರಕ್ಷಿಸಲು ಸಂವಿಧಾನಕ್ಕೆ ಆಧಾರವಾಗಿರುವ ಆದರ್ಶಗಳ ವ್ಯಕ್ತಿಗಳಿಗೆ ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಬೇಕು ನೀವು. 13ನೇ ಪ್ರಶ್ನೆಗೆ ಇದಕ್ಕೆ ಬಿ ಮಾತ್ರ ಸರಿ, ಎರಡನೇದು ಮಾತ್ರ ಕರೆಕ್ಟ್, ಮೊದಲನೇದು ತಪ್ಪಾಗಿದೆ. ಇದು ಎಲ್ಲೂ ಕೂಡ ಸ್ಪಷ್ಟವಾಗಿ ನಮೂದಿಸಿಲ್ಲ. ಭಾರತ ಸಂವಿಧಾನದ ಮೂಲ ಸಂರಚನೆ ಕುರಿತಂತೆ ಒಂದು ಕಾಯ್ದೆ, ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇದು ಸಂವಿಧಾನದ ಒಂದು ಭಾಗ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಇಲ್ಲೆಲ್ಲೂ ಕೂಡ ಅದನ್ನು ವ್ಯಾಖ್ಯಾನ ಎಲ್ಲೂ ಮಾಡಲ್ಲ. ಪೀಠಿಕೆಯಲ್ಲೂ ಕೂಡ ಜಾತ್ಯತೀತವಾಗಿ ಮೂಲಭೂತ ಹಕ್ಕುಗಳಾಗಲಿ ಯಾವುದನ್ನು ಕೂಡ ಅದರಲ್ಲಿ ವ್ಯಾಖ್ಯಾನ ಮಾಡಲ್ಲ. ಬರೋದ್ರ ಬಗ್ಗೆ ಪ್ರಸ್ತಾಪನೆ ಮಾಡಲಾಗಿದೆ ಇದ್ರ ಪದಗಳನ್ನು. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪು. ಎರಡನೇದು ನ್ಯಾಯಿಕ ವಿಮರ್ಶೆಗೆ ಅವಕಾಶ ಕಲ್ಪಿಸಲಾಗಿದೆ ಕರೆಕ್ಟು. ಹಾಗಾಗಿ ಬಿ ಮಾತ್ರ ಸರಿ. ಹೊಂದಿಸಿ ಬರೆಯಿರಿ. ಇದು ಬಹಳ ಸರಳವಾದ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮೊದಲನೇದು. ಆಪ್ಷನ್ 1 ಮೊದಲನೇದು ಉತ್ತರ. ಸಾರ್ವಜನಿಕ ಉದ್ಯೋಗದ ಸಮಾನತೆ ಆರ್ಟಿಕಲ್ 16. ನೆಕ್ಸ್ಟ್, ಅಲ್ಪಸಂಖ್ಯಾತರ ಹಕ್ಕು 29ನೇ ವಿಧಿ. ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು 21ನೇ ವಿಧಿ. ಶೋಷಣೆಯ ವಿರುದ್ಧದ ಹಕ್ಕು 23ನೇ ವಿಧಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಸಂಸತ್ತು ಮತ್ತು ರಾಜ್ಯಸಭೆಗಳು ದೆಹಲಿಯ ಪ್ರದೇಶಗಳ ವಿಧಾನಸಭೆಗೆ ಚುನಾಯಿತರಾದಂತಹ ಸದಸ್ಯರು. ಬಹಳ ಸರಳವಾದಂತಹ ಪ್ರಶ್ನೆ, 15ನೇ ಪ್ರಶ್ನೆ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ.